ಇಲ್ಲಿ 10-15 ವರ್ಷದಿಂದ ಬಾಳೆ ಮಾಡ್ತಾಯಿದ್ದೀವಿ ಇಲ್ಲಿ ಈ ಓಣಿಯಲ್ಲಿ. ಯಾವುದು ನಮಗೆ ಸಹಕಾರ ಗೌರ್ಮೆಂಟಿಂದ ಸಿಗಲಿಲ್ಲ. ಆಶಾ ಕಾಲೋನಿಯಿಂದ ಮತ್ತು ಕರೆಂಟಿನ ವ್ಯವಸ್ಥೆ ಇಲ್ಲ, ನೀರಿನ ಸಹ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ, ಯಾವುದೂ ಇಲ್ಲಿ ವ್ಯವಸ್ಥೆ ಅನ್ನೋದೇ ಇಲ್ಲ. ದಯವಿಟ್ಟು ವಿನಂತಿ ಅಂದರೆ ನಿಮ್ಮಿಂದ ನಮಗೆ ಒಂದು ಸೈಡ್ ಮಾಡಿಕೊಡಿ. ಜೀವನ ಮಾಡ್ತದ ನಾವು ಚಾನಲ್ ಏರಿ ಮೇಲೆ ಅದಾವೆ. ಏನು ನಮಗೆ ವ್ಯವಸ್ಥೆ ಇಲ್ಲ, ಮನೆದು ಶೌಚಾಲಯ ಏನೂ ಇಲ್ಲ. ನಮಗೆ ದಯವಿಟ್ಟು ಮನೆ ಮಾಡಿಕೊಡ್ರಿ. ನಮಸ್ತೆ ಸರ್. ಆಶ್ರಯ ಕಾಲೋನಿಯಿಂದ ನಾವು ಬೇಡ್ಕೊತಾ ಇರೋದು, ನಮಗೆ ಇಲ್ಲಿ ಆಶ್ರಯ ಕಾಲೋನಿಯಲ್ಲಿ ಚಾನಲ್ ಏರಿ ಮೇಲೆ ಇದ್ದೀವಿ. ಯಾವುದೇ ವ್ಯವಸ್ಥೆ ಅನ್ನೋದಿಲ್ಲ. ಮನೆ ಒಂದು ಗುಡಿಸ್ಲು ಕಟ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ನಮಗೆ ಮನೆ ವ್ಯವಸ್ಥೆ ಆಗಬೇಕು ಸರ್. ತುಂಬ ಬಡತನದಿಂದ ಜೀವನ ಮಾಡ್ತಾಯಿದ್ದೀವಿ. ಇಲ್ಲಿ ಮನೆ ಮಠ ಯಾವುದೂ ಇಲ್ಲ. ಕೊಡ್ತೀನಿ ಅಂತೇಳಿ 3-4 ಸರಿ ಆಯಿತು. ಇಲ್ಲಿ ಸೈಟ್ ಅರ್ಜಿ ಹಾಕ್ರಿ ಅಂತ ಹಾಕಿ ಆಯ್ತು. ನಾವು ಅವ್ರು ಬರ್ತಾರೆ, ಇವ್ರು ಬರ್ತಾರೆ, MLA ಅವ್ರು ಬರ್ತಾರೆ, ಅವ್ರು ಬರ್ತಾರೆ, ನೀವು ಅರ್ಜಿ ಹಾಕ್ರಿ ಅಂತ ಹಾಕ್ಸಿದ್ರು. ಓಟ್ ಹಾಕ್ಸೋಣ ಮಟ್ಟ ಅಷ್ಟೇ. ಆಮೇಲೆ ಯಾವುದೇ ಕೂಡ ನಮಗೆ ಸಹಾಯ ಆಗಿ ಯಾವುದೂ ಮಾಡಿಲ್ಲ. ನಮಗೆ ದಯವಿಟ್ಟು ನಮಗೆ ನಮಸ್ತೆ ಸರ್. ನಾವು ಇಲ್ಲಿಗೆ ಬಂದು 18 ವರ್ಷ ಆಯಿತು. ಚಾನಲ್ ಏರಿ ಮೇಲೆ ಮನೆ ಕಟ್ಕೊಂಡಿದ್ದೀವಿ. ಇಲ್ಲಿ ಯಾವ ಥರ ಸೌಲಭ್ಯನೂ ಇಲ್ಲ. ಬರ್ತಾರೆ, ಓಟ್ ಕೇಳ್ತಾರೆ, ತಗೊಂತಾರೆ, ಹೋಗ್ತಾರೆ, ಗೆಲ್ತಾರೆ, ಏನೂ ಇಲ್ಲ. ಇಲ್ಲಿ ನಾವು ಸಣ್ಣ ಮಕ್ಕಳು ಇಟ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ನಮಗೆ ಎಲ್ಲಿ ಹಾವು ಹುಳ ಹುಟ್ಟಿ ಏನು ಬೇಕಾದರೂ ಬಂದು ಸೇರ್ಕೊಂಡ್ರೂ ಎಷ್ಟೋ ಜನಕ್ಕೆ ಭಾಳ ತೊಂದರೆನೂ ಆಗಿದೆ. ಇಲ್ಲಿ ಕರೆಂಟ್ ಸೌಲಭ್ಯ ಇಲ್ಲ, ನಲ್ಲಿ ನೀರು ಸೌಲಭ್ಯ ಇಲ್ಲ, ಒಂದು ಏನೂ ಇಲ್ಲ. ನೀವು ಏನಾದರೂ ಮಾಡಿ ನಮಗೆ ಜಾಗ ಕೊಡ್ರಿ, ದಯವಿಟ್ಟು ನಮಗೆ ಜಾಗ ಕೊಡ್ರಿ, ನಮಗೊಂದು ಇರೋ ವ್ಯವಸ್ಥೆ ಮಾಡಿಕೊಡ್ರಿ. ಮಕ್ಕಳು ಎಷ್ಟೋ ಸಾರಿ ಚಾನಲಲ್ಲಿ ಬಿದ್ದು ಹೋಗಿದ್ದಾರೆ. ಕೆಲ್ಸಕ್ಕೆ ಹೋಗ್ತೀವಿ ನಾವೆಲ್ಲ ಬಿಟ್ಟು ಮಕ್ಕಳನ್ನ, ಅವರು ಚಾನಲಲ್ಲಿ ಬಿದ್ದರು, ಅವ್ರು ನೋಡೋರು ಯಾರೂ ಇಲ್ಲ. ಅದಕ್ಕಾಗಿ ನಮಗೆ ಇಲ್ಲಿ ಮನೆ ವ್ಯವಸ್ಥೆ ಮಾಡಿಕೊಡಿ. ಒಂದು 100 ಸಲ ನಾವು ಅರ್ಜಿ ಹಾಕಿದ್ದೀವಿ. ನಾವು 100 ಸಲ ಅರ್ಜಿ ಹಾಕಿದ್ದೀವಿ. ದುಡ್ಡೆಲ್ಲ ಬರೀ ಜೆರಾಕ್ಸ್ ಮಾಡ್ಸೋಕ್ಕೆ ಒಂದು ಸಲ 300 ತಗೊಂತಾರೆ, ಒಂದು ಸಲ 500 ತಗೊಂತಾರೆ, ಒಂದು ಸಲ 100 ತಗೊಂತಾರೆ. ಆ ಬಾಂಡ್ ಪೇಪರು, ಈ ಬಾಂಡ್ ಪೇಪರು ಅಂತ ಹೇಳಿ ಭಾಳ ದುಡ್ಡು ತಗೊಂಡು ಅರ್ಜಿ ಹಾಕ್ಸ್ಕೊಂಡಿದ್ದಾರೆ. ಯಾರಿಗೂ ಒಂದು ಇಷ್ಟು ಜಾಗ ಯಾರಿಗೂ ಹೆಸರು ಮಾಡಿಕೊಟ್ಟಿಲ್ಲ, ಯಾರಿಗೂ ಒಂದು ಸೈಟ್ ಕೊಟ್ಟಿಲ್ಲ. ಅವರು ಮನೆ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತಾರೆ. ಯಾರೂ ಏನೂ ಮಾಡಿಲ್ಲ ಇಲ್ಲಿವರೆಗೂ. 17 ವರ್ಷ ಆಯಿತು. ಒಂದು ಮಳೆ ಬಂದು ಎಷ್ಟೋ ಮನೆ ಬಿದ್ದಿದ್ದಾವೆ. ಆದರೆ ಅವರು ಕಟ್ಕೊಳಕ್ಕಾಗ್ಲಿದ್ದಕ್ಕೆ 3,000-4,000 ಬಾಡಿಗೆ ಕಟ್ಟಿ ಮಕ್ಕಳಿಗಿದ್ರೆ ಮನೆಗಿದ್ರೆ ಮಕ್ಕಳಿಗಿಲ್ಲ, ಓದಿಸೋಕ್ಕೂ ಇಲ್ಲ. ಈ ಥರ ಜೀವನ ಮಾಡ್ತಾಯಿದ್ದೀವಿ. ಇದ್ರ ಮೇಲೆ ನಿಮಗೆ ತಿಳಿದಿರೋಂಥದ್ದು, ನೀವು ನಮಗೆ ಸಹಾಯ ಮಾಡಿ ಅಂತ ನಾವೆಲ್ಲರೂ ಸೇರಿ ಕೈ ಮುಗಿದು ಬೇಡ್ಕೊತಾ ಇದ್ದೀವಿ. ನೀವು ನಮಗೆ सहाय ಮಾಡಿ. हमें आश्रय कॉलोनी में है। चैनल के ऊपर घर गिर को गया, बारिश आको कितने बार अर्जान दिए, कौन भी कैब करे नहीं, MLA भी आ रहा नहीं, कौन भी आ रहे नहीं। को है ना होटल दला लेती जाती। हमें कमाना खाना हमारे पास क्या भी नहीं है। कमाई तो होता है, हमारे पास क्या भी नहीं। अल्लाह को वास्ते बोलती हमारा रहने घर नहीं, जगह दी हमारा रहने को वास्ते। बहुत मदद करे सका होता हमना को, सबको वास्ते भी बहुत जने हैं ना घरां गिरी हैं, बहुत तकलीफ में है। कमाना खाना हमें क्या भाड़ा बनना, क्या लाइटा नहीं, करंट नहीं, बहुत घरां सभी गिर को गई हमारे, बहुत तकलीफ में है। अल्लाह को वास्ते बोलती हमना जगह दो, रहने घर नहीं, क्या नहीं। घर गिर को गया हमना, बारिश आको सभी बोले गया, कमाने वाले नहीं, क्या नहीं। ಅಲ್ಲಿಂದ ಮಾತಾಡ್ತಾ ಇರೋದು, ನಾವು ಆಶ್ರಯ ಕಲ್ಲಿಂದ ಮಾತಾಡ್ತಾ ಇರೋದು. ನಮಗಂತ ಏನು ಇಲ್ಲಿ ಸೌಲಭ್ಯ ಏನೂ ಇಲ್ಲ. ಬೇಕಂತಂದರೆ ಯಾರು ಗೌರ್ಮೆಂಟ್ ಅವ್ರು ಬರ್ತಾರೆ, ಅದಕ್ಕೆ ಇದಕ್ಕೆ ಅಂತ ಹೇಳಿ ಏನೇನೋ ಸೌಲಭ್ಯನೂ ಇಲ್ಲ. ಬೇಕಾದ್ರೆ ನಮ್ಮ ಮನೆ ಬಿದ್ದೈತಿ, ತೋರಿಸ್ತೀನಿ ವಿಡಿಯೋ ಮಾಡಿ. ಮಂಡಲಿಗೆ ಹೋದ್ರೂ ಅವರೆಲ್ಲ ಏನೂ ಕೊಡ್ತಾಯಿಲ್ಲ, ಏನು ಸಹಕಾರನೂ ಇಲ್ಲ, ಏನೂ ಇಲ್ಲ. ಎಂಥದಂತ ಮಾಡಬೇಕು, ಬರೀ ಓಟ್ ಕೇಳಕ್ಕೆ ಬರ್ತಾರೆ ಅಷ್ಟೇ. ಮತ್ತು ಬಡವ್ರಂತ ಏನಿಲ್ಲ, ಬರೀ ಸಹಕಾರ ಮಾಡ್ಕೊತಾರೆ ಅಷ್ಟೇ. ಅದು ಬೇಕು, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿ ಏನು ಮಾಡ್ತಾನೆ ಇಲ್ಲ, ಏನೂ ಇಲ್ಲ. ಹೆಂಗಂತ ನಾವು ಜೀವನ ಮಾಡಬೇಕು ಹೇಳಿ ನೀವೇ. ಗೋರ್ಮೆಂಟ್ ಅಂತ ನಾವು ಎಲ್ಲ ಹಾಕ್ತೀವಿ, ಅದು ಬೇಕು, ಇದು ಬೇಕು, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಗೆಲ್ಲ ಮಟ್ಟ ಅಷ್ಟೇ. ಎಲ್ಲರೂ ಯಾರೂ ಸಹಕಾರನೂ ತೋರಿಸ್ತಾ ಇಲ್ಲ, ಏನೂ ಇಲ್ಲ. ನಮ್ಮ ಅಮ್ಮರ ಮನೆ ಬಿದ್ದು ಪೂರ್ತಿ ಇದು ಆಗಿಬಿಟ್ಟೈತಿ. ಬಡವ್ರವರು ಏನು ಜೀವನ ಮಾಡೋಂಗಿಲ್ಲ, ಏನಿಲ್ಲ. ಕೈಕಾಲು ಶಕ್ತಿನೂ ಇಲ್ಲ, ಏನಿಲ್ಲ. ಬದುಕು ಮಾಡ್ಕೊಂಡು ತಿನ್ನೋರವರು. ಹೆಂಗಂತ ಜೀವನ ಮಾಡ್ಬೇಕು ನಾವು ಹೇಳಿ ನೀವೇ.
ಈಗ ನಾವು ಏನು ಹೇಳ್ತಾ ಇದೀವಿ ಅಂತ ಹೇಳಿದರೆ ಇಲ್ಲಿ ಆಶ್ರಯ ಕಾಲೋನಿಯಲ್ಲಿ ಬಂದು ಚಾನಲ್ ಏರಿಯಾ ಮೇಲೆ ವಿಚಾರಿಸಿ 15 ದಿವಸ ಒಳಗಡೆ ನಮಗೆ ಏನು ಅನ್ನೋದು ಪರಿಹಾರ ಕೊಟ್ಟು ನಮಗೆ ಏನಾರ ಒಂದು ವ್ಯವಸ್ಥೆ ಮಾಡಿ ಮನೆ ಮಾಡಿಕೊಟ್ರೆ ಚೆನ್ನಾಗಕ್ಕದಿಲ್ಲ ಅಂದರೆ ನಾವು 15 ದಿವಸ ಒಳಗಡೆ ನೀವು ಬಂದಿಲ್ಲ ಅಂದರೆ ನಾವು ಪುರಸಭೆ ಹತ್ರ ಬಂದು ಸತ್ಯಾಗ್ರಹ ಮಾಡಬೇಕಾಕತಿ, ಉಪವಾಸ ಬಂದು ಕುತ್ಕೊಂತೀವಿ ನಾವು ಅಲ್ಲಿ. ಇನ್ನು ಮುಂದೆ ನಿಮಗೆ ಬಿಟ್ಟಿದ್ದು ನೋಡ್ರಿ. ಆದ್ರೆ ಇಷ್ಟು ಜನ ಅದಾರ ಬೇಡ್ಕೊಂತದ್ರ ನೋಡ್ರಿ, ಮಕ್ಕಳು ಮರಿನೆಲ್ಲ ನೋಡ್ಕೊಂತ ಇರ್ಬೋದು. ಇವ್ರ ಪರವಾಗಿ ನಾವು ನಮ್ಮ ಕೈಲಾದಷ್ಟನ್ನು ನಾವು ಇದನ್ನು ಮಾಡೋಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಯಾರು ಕೂಡ ಒಂದು ನ್ಯೂಸ್ ಆಗಲಿ ಒಂದು ಪೇಪರ್ನಾರಾಗಲಿ ಬರೋಲ್ಲ. ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಲೋಕದ ಡೊಂಕು ನೀವೇಕೆ ತಿದ್ದುವಿರಯ್ಯ ಅನ್ನಂಗೆ ಯಾರ್ಯಾರು ತಲೆ ಕೆಡ್ಸ್ಕೊಳಲ್ಲ. ಆದರೆ ಒಂದು ಏನಪ್ಪ ಅಂತಂದ್ರೆ ಇವತ್ತು ಒಂದು 4 ಜನ ನೋಡಿ ಶೇರ್ ಮಾಡಿ ಏನೋ ಒಂದು ತಲುಪ್ತಪ್ಪ ಅಂತಂದ್ರೆ ಸ್ವಲ್ಪ ಜಮೀನು ಐತಿ ನಮ್ಮ ಪುರಸಭೆದು, ಅದನ್ನೇ ಇವ್ರಿಗೊಂದು 20-30 ಮನೆ ಮಾಡಿ ಕೊಟ್ಟು ಅವ್ರಿಗೊಂದು ಆಶ್ರಯ ಆದರೆ ಒಂದು ಒಳ್ಳೇದಂತಲೇ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ಏನೇನೋ ಸಾವಿರಾರು ಕೋಟಿ ಮಾಡ್ತಿರ್ತೀರಿ, ಅದನ್ನ ಯಾರು ಕೇಳಲ್ಲ. ಆದರೆ ಇವ್ರಿಗೆ ಅಂತ ಒಂದು ಇರೋಕ್ಕೆ ಸೂರು ಮಾಡಿ ಕೊಡ್ಬೇಕಂತೇಳಿ ಕೇಳ್ಕೊಂತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನಾನು ನಿಮ್ಮ ಹಸಿರು ಶಾಲ್ ಚಂದ್ರಣ್ಣ, ನಮಸ್ಕಾರ.